ಇನ್ನು 7,500 ಕೋಟಿ ರೂಪಾಯಿ ನೀವು ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ ಎತ್ತಿಟ್ಟಿದ್ದೀರಾ. $1 ಬಿಲಿಯನ್. ನಮ್ಮ 19 ಕಿಲೋಮೀಟರ್ ಯೆಲ್ಲೋ ಲೈನ್ ಮೆಟ್ರೋ ಇದೆಯಲ್ಲ, RV ರೋಡಿಂದ ಬೊಮ್ಮಸಂದ್ರ, ಪ್ರತಿನಿತ್ಯ ಅದರಲ್ಲಿ 1 ಲಕ್ಷದಿಂದ 1.25 ಲಕ್ಷ 2 ಲಕ್ಷ ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. 2 lakh ಪೀಪಲ್. ಅದ್ರ ಪೂರ್ತಿ ಕಾಸ್ಟ್ ಎಷ್ಟು ಗೊತ್ತಾ? 7,610 ಕೋಟಿ ರೂಪಾಯಿ, 7,610 crores. RV ರೋಡಿಂದ ಬೊಮ್ಮಸಂದ್ರಕ್ಕಿರುವಂತ 19 ಕಿಲೋಮೀಟರ್ ಮೆಟ್ರೋ. ನೀವು ಈ 43,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಲ್ಲಿ, ಈ 18,000 ಕಿಲೋಮೀಟರ್ ಕೋಟಿ ಪ್ರಾಜೆಕ್ಟ್ ನಲ್ಲಿ 7,500 ಕೋಟಿ ರೂಪಾಯಿ ಕಾಂಟ್ರಾಕ್ಟರ್ಗೆ ಗಿಫ್ಟ್ ಕೊಡಕ್ಕೆ ಹೊರಟಿದ್ದೀರಿ. 7,500 crore rupees ವಯಬಿಲಿಟಿ ಗ್ಯಾಪ್ ಫಂಡಿಂಗ್. ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಏನರ್ಥ ಅಂದ್ರೆ, ಈ ಪ್ರಾಜೆಕ್ಟ್ ಈ ಫಂಡಿಂಗ್ ಕೊಡದಲ್ಲೇ ಇದ್ರೆ ವಯಬಲ್ ಆಗಲ್ಲ, ಸಸ್ಟೈನ್ ಆಗಲ್ಲ, ಅದಕ್ಕೋಸ್ಕರ ಕೊಡ್ತಾ ಇರೋದು ಅಂತ. ದೇಶದಲ್ಲಿ ಇನ್ನೊಂದು ಪ್ರಾಜೆಕ್ಟ್ ತೋರಿಸಿ ಸರ್. 7,500 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ BBMP ಒಬ್ಬ ಕಾಂಟ್ರಾಕ್ಟರ್ಗೆ ಈ ಪ್ರಾಜೆಕ್ಟ್ ಮಾಡುವಂತ ಸಸ್ಟೈನ್ ಮಾಡೋದಕ್ಕೆ ಕೊಡ್ತಾ ಇರೋದು. 19 ಕಿಲೋಮೀಟರ್ ಯೆಲ್ಲೋ ಲೈನಿಗೆ ನೀವು 7,600 ಕೋಟಿ ಖರ್ಚು ಮಾಡಿದ್ದೀರಾ. ದಿನಕ್ಕೆ 2 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ಅಷ್ಟು ಕಾಸ್ಟ್ ಅಲ್ಲಿ ಇನ್ನೊಂದು 19 ಕಿಲೋಮೀಟರ್ ಬರೀ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕಾಸ್ಟ್ ಅಲ್ಲಿ ನೀವು ಇನ್ನೊಂದು 19 ಕಿಲೋಮೀಟರ್ 20 ಕಿಲೋಮೀಟರ್ ಮೆಟ್ರೋ ಮಾಡಬಹುದು. ಅದನ್ನ ಮಾಡಕ್ ತಯಾರಿಲ್ಲ. ಲಾಸ್ ಆದ್ರೂ ಪರವಾಗಿಲ್ಲ, 7,500 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಗಿಫ್ಟ್ ಕೊಡ್ತೀವಿ, ಆದ್ರೆ ಇದು ನಾವು ಮಾಡೇ ಮಾಡ್ತೀವಿ, ಟನಲ್ ಬಗೀತೀವಿ ಅಂತ ಭಗೀರಥರು ನಿಂತಿದ್ದಾರೆ. ಲಾಜಿಕ್ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ. ಇನ್ನು ಯೆಲ್ಲೋ ಲೈನ್ ಅಲ್ಲಿ 37% ಟ್ರಾಫಿಕ್ ಕಡಿಮೆ ಆಯಿತು ಅಂತ ತಾವೇ ಹೇಳಿದ್ದೀರಾ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇನೆ ಯೆಲ್ಲೋ ಲೈನ್ ಓಪನ್ ಆಗಿ ಒಂದು 10 ದಿವಸ ಆದ್ಮೇಲೆ ಟ್ವೀಟ್ ಮಾಡಿದ್ರು. ಪರ್ಪಲ್ ಲೈನ್ ಮೆಟ್ರೋ ಆದ್ಮೇಲೆ 17% ಕಡಿಮೆ ಆಯಿತು ಅಂತ ಹೇಳಿದ್ರು. ನಮ್ಮ ಉದ್ದೇಶ ಇರೋದೇನು? ನೀವು ಹೇಳ್ತಾ ಇರೋದೇನು? ಮೆಟ್ರೋ ಕಂಪ್ಲೀಟ್ ಆಯ್ತು, ಇದು ಈ ಟನಲ್ ರೋಡ್ ಕಂಪ್ಲೀಟ್ ಆಯ್ತು ಅಂತಂದ್ರೆ, ಟನಲ್ ರೋಡ್ ನಾವು ಮಾಡಕ್ ಹೋಗ್ತಾ ಇರೋದು ಯಾಕೆ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಮಾಡಬೇಕು ಅಂತ. ಮೆಟ್ರೋ ಮಾಡಿರೋದ್ರಿಂದ ಕಡಿಮೆ ಆಗಿದೆ ಅಂತ ಅಂಕಿ ಅಂಶಗಳು ಡೇಟಾ ಎಲ್ಲ ತೋರಿಸಿದ್ರು ನೀವು ಯಾಕೆ ಅದನ್ನು ಮುಂದುವರಿಸ್ತಾ ಇಲ್ಲ? ಮೆಟ್ರೋಗೆ ಯಾಕೆ ನೀವು ಹಿಂದೆ ಅದಕ್ಕೆ ಸಪೋರ್ಟ್ ಕೊಡ್ತಾ ಇಲ್ಲ? ಮೆಟ್ರೋ ದರ ಜಾಸ್ತಿ ಮಾಡಿ, ಟ್ರಾಫಿಕ್ ಜಾಮ್ಗಳನ್ನ ಜಾಸ್ತಿ ಮಾಡಿ, ಮೆಟ್ರೋ ಎಲ್ಲದನ್ನು ಡಿಲೇ ಆಗಿ ನೀವು ಯಾಕೆ ಸಪೋರ್ಟ್ ಮಾಡಕ್ ಹೋಗ್ತಾ ಇಲ್ಲ ಮೆಟ್ರೋಗೆ? ಈ 19 ಕಿಲೋಮೀಟರ್ 16 ಕಿಲೋಮೀಟರ್ ರೋಡ್ ಆಗೋಯ್ತು ಅಂತಂದ್ರೆ ಬೆಂಗಳೂರಿನಲ್ಲಿರೋ ಎಲ್ಲಾ ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತಾ? ಇದು ಅನ್ವಯಬಲ್ ಪ್ರಾಜೆಕ್ಟ್. ಈ ಸಾಕಷ್ಟು ಪ್ರಶ್ನೆಗಳನ್ನ ನಾವು, ಟೆಕ್ನಿಕಲ್ ಕ್ವೆಶ್ಚನ್ಗಳನ್ನ ನಾವು ಕೇಳಿದೆ. ಇನ್ನು DPR ಪ್ರಕಾರ ಈ 16 ಕಿಲೋಮೀಟರ್ ಟನಲ್ ರೋಡಿಗೆ 18,000 ಕೋಟಿ ರೂಪಾಯಿ, ಅಂದ್ರೆ 1 ಕಿಲೋಮೀಟರ್ಗೆ 1,058 ಕೋಟಿ ರೂಪಾಯಿ. ಬಟ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನ ಎಕ್ಸ್ಪರ್ಟ್ ಕಮಿಟಿನೇ ಅವ್ರ ರಿಪೋರ್ಟ್ ನಲ್ಲಿ ಹೇಳ್ತಾರೆ, ಇನ್ನು 20-25% ಕಾಸ್ಟ್ ಜಾಸ್ತಿ ಆಗ್ಬಹುದು. ಬೆಂಗಳೂರಿನಲ್ಲಿ ಟನಲಿಂಗ್ ಅಲ್ಲಿ ಆ ಚಾಲೆಂಜಸ್ ಗಳು ಬರ್ತವೆ, ಹಾರ್ಡ್ ರಾಕ್ ಇದೆ, ಇನ್ನೊಂದಿದೆ, ನೀವು ಸರಿಯಾಗಿರುವಂತಹ ಸಾಯಿಲ್ ಟೆಸ್ಟಿಂಗ್ ಗಳು ಮಾಡಿಲ್ಲ, ಅನ್ಫೋರ್ಸೀನ್ ಇನ್ಸಿಡೆಂಟ್ಸ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಬಂತು ಅಂತಂದ್ರೆ ಜಾಸ್ತಿ ಆಗ್ಬೋದು. ಅದಕ್ಕೋಸ್ಕರ ಇನ್ನೊಂದು 25% ಜಾಸ್ತಿ ಮಾಡಿ ಅಂತ ನಿಮ್ಮ ಕಮಿಟಿ ರೆಕಮೆಂಡೇಶನ್ ಕೊಟ್ಟಿದೆ. ಇನ್ನು 25% ಜಾಸ್ತಿ ಮಾಡ್ತು ಅಂತಂದ್ರೆ ಕರೆಕ್ಟ್ ಟೈಮಿಂಗ್ ನೀವು ಮಾಡಿದ್ರೆ ಕಿಲೋಮೀಟರ್ಗೆ ಸುಮಾರು 1,500 ಕೋಟಿ ಖರ್ಚಾಗುತ್ತೆ. ಈಗ ಮೆಟ್ರೋ ಕೂಡ, ಈಗ ನಮ್ಮ ಮೆಟ್ರೋ ಫೇಸ್ 3A ನೀವು 1 ವರ್ಷ ಡಿಲೇ ಮಾಡಿದ್ರಿಂದ 5% ಕಾಸ್ಟ್ ಜಾಸ್ತಿ ಆಯ್ತು. ಇದು ಡಿಲೇ ಆಯ್ತು ಅಂತಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. 1 ಕಿಲೋಮೀಟರ್ಗೆ 2,000 ಕೋಟಿ ರೂಪಾಯಿ ಖರ್ಚು ಮಾಡ್ತೀರಾ ನೀವು ಡಿಲೇ ಆಯ್ತು ಅಂತಂದ್ರೆ.